ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸಖತ್ ಸಿಂಪಲ್ ಆದ ಜ್ಯೂಸಿ ಆದ ಚಿಕನ್ ಲಾಲಿಪಾಪ್ ಮಾಡುವ ವಿಧಾನ. ಈ ರೆಸಿಪಿಗೆ ಜಾಸ್ತಿ ಸಾಮಾನು ಬೇಕಾಗುವುದಿಲ್ಲ. ಮನೆಯಲ್ಲಿ ಇರುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಮಾಡಬಹುದಾದ ಚಿಕನ್ ಲಾಲಿಪಾಪ್ ತುಂಬ ಜ್ಯೂಸಿಯಾಗಿರುತ್ತೆ. ಇದನ್ನು ಮಾಡಲು ತುಂಬ ಸಮಯ ಬೇಕಾಗುವುದಿಲ್ಲ, ಕಡಿಮೆ ಸಮಯದಲ್ಲೇ ಮಾಡಬಹುದು. ನಿಮಗೆ ಹೋಟೆಲ್ನಲ್ಲಿ ಸಿಗುವಷ್ಟೇ ರುಚಿಯಾಗಿರುತ್ತೆ. ನೀವು ಚಿಕನ್ ಲಾಲಿಪಾಪ್ ಮಾಡಬೇಕು ಅಂದರೆ ಟಂಡರ್ ಚಿಕನ್ ತೊಗೊಳ್ಳಿ, ತುಂಬ ಸಾಫ್ಟಾಗಿರುತ್ತೆ. ನಾನು ಕೂಡ ಟಂಡರ್ ಚಿಕನ್ನೇ ತೊಗೊಬಂದಿರೋದು. ನೋಡಿ ಇಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅದು ನೋಡೋಕ್ಕೆ ತುಂಬ ಸಾಫ್ಟ್ ಥರನೇ ಇರುತ್ತೆ. ಚಿಕನ್ ಲಾಲಿಪಾಪ್ಗೆ ಈ ಥರ ಕಟ್ ಮಾಡಿಸ್ಕೊಂಡಿರಬೇಕು. ಚಿಕನ್ ಲಾಲಿಪಾಪ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಅದನ್ನು ಮಾಡುವುದು ತುಂಬಾ ಈಸಿ, ಮನೆಯಲ್ಲೇ ಸಹ ಮಾಡ್ಬೋದು. ಮೊದಲಿಗೆ ಚಿಕನನ್ನು ತೊಗೊಂಡು ಅದನ್ನು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳೆಯುವಾಗ ಸ್ವಲ್ಪ ಅರಿಶಿನ ಹಾಕಿ ತೊಳೆಯಿರಿ, ಆಗ ಅದರಲ್ಲಿರುವ ಒಂಥರ ಸ್ಮೆಲ್ ಎಲ್ಲ ಹೋಗಿ ನೀಟಾಗುತ್ತೆ. ಹೀಗೆ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಹೀಗೆ ಅರಿಶಿಣ ಹಾಕಿ ಚಿಕನನ್ನು ವಾಶ್ ಮಾಡಿದ್ದನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಇಡಬೇಕು. ಅದು ನೀರು ಕಂಪ್ಲೀಟಾಗಿ ಸೋರೋಗಬೇಕು, ಸ್ವಲ್ಪವೂ ನೀರಿನ ಅಂಶ ಇರಬಾರ್ದು. ಮೊದಲಿಗೆ ಒಂದು ಪಾತ್ರೆಗೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿಣ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರು, 5 ಚಮಚದಷ್ಟು ಕಾರ್ನ್ಫ್ಲೋರ್ ಮತ್ತು 2 ಚಮಚದಷ್ಟು ಮೈದಾ ಹಿಟ್ಟು ಹಾಕಿಕೊಳ್ಳುತ್ತೇನೆ. ಅದರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ವಿನಿಗರ್, ಬೇಕಾದರೆ ನಿಂಬೆಹಣ್ಣು ಸಹ ಹಾಕಬಹುದು. ಬಿಳಿ ಎಳ್ಳು 1 ಚಮಚ. ಬಿಳಿ ಎಳ್ಳು ಹಾಕೋದರಿಂದ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. ನೀರು ಹಾಕದೆ 1 ನಿಮಿಷ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟಿನ ಹದ ತುಂಬ ಗಟ್ಟಿಯಾಗೂ ಇರಬಾರದು, ತುಂಬ ತೆಳುವಾಗಿ ಇರಬಾರದು. ಇದನ್ನು ತುಂಬ ಗಟ್ಟಿಯಾಗಿ ಕಲಸಿಕೊಳ್ಳಬಾರ್ದು. ಹಿಟ್ಟಿನ ಹದ ಈ ಹದದಲ್ಲಿ ಇದ್ದರೆ ಸಾಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದ ಇದ್ದರೆ ಸಾಕು. ದೋಸೆ ಹಿಟ್ಟಿನ ಹದ ಈ ಹದದಲ್ಲಿದ್ದರೆ ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ. ಇದಕ್ಕೆ ಆಗಲೇ ಚಿಕನ್ ತೊಳೆದಿಟ್ಟುಕೊಂಡಿರುವುದನ್ನು ಹಾಕಿಕೊಳ್ಳುತ್ತೇನೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೋಟಿಂಗ್ ಸ್ವಲ್ಪ ದಪ್ಪ ಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್, ಅರ್ಧ ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕಲರ್ಗೋಸ್ಕರ ನಾನು ಇಲ್ಲಿ ಕಾಶ್ಮೀರ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡಿದ್ದೀನಿ. ಕಾಶ್ಮೀರ ಚಿಲ್ಲಿ ಪೌಡರ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ನೆನೆಯಲು ಅದಕ್ಕೆ ಅರ್ಧ ಗಂಟೆ ಅಥವಾ 1 ಅವರ್ ಅದನ್ನು ಫ್ರಿಜ್ಜಿನಲ್ಲಿ ಇಡಬೇಕು. ಈಗ ಇದು ಚೆನ್ನಾಗಿ 1 ಗಂಟೆ ಕಾಲ ನೆಂದಿದೆ. ಮತ್ತೆ ಇದೆಲ್ಲನೂ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡಿಕೊಳ್ಳಬೇಕು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಚಿಕನ್ ಪೀಸಸನ್ನು ಒಂದೊಂದಾಗಿ ಹಾಕಬೇಕು. ನೀವು ಬೇಕೆಂದರೆ ಓವನ್ನಲ್ಲೂ ಕೂಡ ಮಾಡಿಕೊಳ್ಳಬಹುದು. ಸಂಜೆ ಟೈಮಿಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಮಾಡಿಕೊಳ್ಳಬಹುದಾದ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ನಿಧಾನವಾಗಿ 2 ಕಡೆ ಬೇಯಿಸಿಕೊಳ್ಳಿ. ಟಂಡರ್ ಚಿಕನ್ ಆಗೋದರಿಂದ ಅದು ಬೇಗನೆ ಬೇಯುತ್ತೆ. ಇದು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಾವುದೇ ಥರ ಕಲರ್ ನಾನು ಆ್ಯಡ್ ಮಾಡಿಲ್ಲ. ಮನೆಯಲ್ಲೇ ಇರುವ ಚಿಲ್ಲಿ ಪೌಡರ್ಗಳನ್ನು ಯೂಸ್ ಮಾಡಿ ನಾನು ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ಎಲ್ಲವನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತೀನಿ. ಈಗ ನೋಡಿ ಬಿಸಿಯಾದ ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ.
ಹೀಗೆ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.